ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಯಾರಾದರೂ ಒಬ್ರು ಅಧಿಕಾರಿ ವರ್ಗಾವಣೆ ಆದ್ರೆ ಅವರನ್ನ ಅದ್ದೂರಿಯಾಗಿ ಬೀಳ್ಕೊಡುವಂಥದ್ದು, ಕಣ್ಣೀರಿನ ವಿದಾಯವನ್ನ ಹೇಳುವಂಥದ್ದನ್ನ ನಾವು ನೋಡಿದೀವಿ. ಆದ್ರೆ ಒಬ್ರು ಮಹಿಳಾ PSI ವರ್ಗಾವಣೆ ಆಗ್ತಾ ಇದ್ದಂತೆಯೇ ಅಲ್ಲಿರುವಂತಹ ಸಾರ್ವಜನಿಕರು ಮತ್ತು ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸ್ತಾ ಇದ್ದಾರೆ. PSI ಅವರ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಆಡಿಯೋ ಮತ್ತು ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ. ಈ ಸ್ಟೋರಿ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವೇನು ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳಿದುಕೊಳ್ಳಿ. ಹೌದು, ಬಾಗಲಕೋಟೆ ಜಿಲ್ಲೆಯ ಅಮೀನಗಡ ಪೊಲೀಸ್ ಠಾಣೆಯ ಮಹಿಳಾ PSI ಆಗಿದ್ದಂತಹ ಜ್ಯೋತಿ ವಾಲಿಕಾರ್ ಅವರನ್ನ ಅಮೀನಗಡದಿಂದ ಕಲಾದಗಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಮಾಡಿದೆ. ಈ ಆದೇಶ ಹೊರಗಡೆ ಬೀಳ್ತಾ ಇದ್ದಂತೆಯೇ ಅಮೀನಗಡ ಪಟ್ಟಣದಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇನೆ ಅಲ್ಲಿರುವಂತಹ ಒಂದಿಷ್ಟು ಸಾರ್ವಜನಿಕರು ಮತ್ತು ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಇವರು ಇಲ್ಲಿಂದ ಮೊದಲು ಅಮೀನಗಡದಿಂದ ಹೋದ್ರೆ ಸಾಕಪ್ಪ ಅನ್ನುವಂತಹ ಒಂದು ರೀತಿಯಂತ ಸಂಭ್ರಮ ಅವರು ನಡೆದುಕೊಂಡಂತಹ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂತಂದ್ರೆ ಈ ಒಂದು PSI ಅವರ ವಿರುದ್ಧ ಇದ್ದಂತಹ ಒಂದಿಷ್ಟು ಆರೋಪಗಳು ಮತ್ತು ಆ ಆರೋಪಗಳಿಗೆ ಪೂರಕ ಅನ್ನುವಂತೆ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಮತ್ತು ಆಡಿಯೋಗಳು. ಈ ಮಹಿಳಾ PSI ಅವರು 1-2 ವರ್ಷಗಳಿಂದ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಅಲ್ಲಿ ದೂರು ಕೊಡೋದಕ್ಕೆ ಬಂದಂತಹ ಸಾರ್ವಜನಿಕರ ಜೊತೆಗೆ ಇವರು ಸರಿಯಾಗಿ ನಡೆದುಕೊಳ್ತಾ ಇರಲಿಲ್ಲ. ಇವರು ಹೇಳಿದಂತೆ ಮಾತ್ರ ದೂರನ್ನು ಕೊಡಬೇಕು, ಇಲ್ಲ ಅಂತಂದ್ರೆ ಅವರಿಗೆ ಸ್ಪಂದಿಸುವಂತದ್ದಿಲ್ಲ ಮತ್ತು ಪ್ರತಿಯೊಂದು ಪ್ರಕರಣದಲ್ಲಿಯೂ ಕೂಡ ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ರು ಅನ್ನುವಂಥದ್ದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸದ್ಯ ಇದೀಗ ಆ ಒಂದು ವಿಡಿಯೋದಲ್ಲಿ ಇರುವಂತಹ ಅಂಶ ಏನು ಅಂತ ಹೇಳ್ತಾ ಹೋಗ್ತೀನಿ. ಒಂದು ವಿಡಿಯೋ ಇದೆ, ಅದು ಸುಮಾರು 10ರಿಂದ 11 ನಿಮಿಷಗಳ ಕಾಲ ಇರುವಂತದ್ದು. ಇತ್ತೀಚೆಗಷ್ಟೇ ಒಂದು ಮನೆ ಕಳ್ಳತನ ಆಗಿರುತ್ತೆ. ಆ ಮನೆ ಕಳ್ಳತನ ಆದ ಬಳಿಕ ನೊಂದಂತವರು ಏನು ವಸ್ತುಗಳನ್ನ ಕಳೆದುಕೊಂಡಂತವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡೋಕೆ ಹೋಗ್ತಾರೆ. ಇವರು ಸುಮಾರು ದಿನಗಟ್ಟಲೆ ಅವರನ್ನ ಕಾಯಿಸಿದ್ರು ಕೂಡ ಅವರಿಗೆ ಭೇಟಿ ಆಗೋದಿಲ್ಲ. 2 ದಿನಗಳ ಬಳಿಕ ಅವರಿಗೆ ಭೇಟಿ ಆಗ್ತಾರೆ. ಸುಮಾರು 10-12 ಜನ ಹೋಗಿ ಈ ತರ ನಮ್ಮ ಮನೆ ಕಳ್ಳತನ ಆಗಿದೆ ಮೇಡಮ್, ಮನೇಲಿರುವಂತಹದ್ದು 5.5 ತೊಲೆ ಬಂಗಾರ, 1 ಲಕ್ಷ ರೂಪಾಯಿ ಹಣ, ಒಂದಿಷ್ಟು ಬೆಳ್ಳಿ, ಈ ರೀತಿಯಾಗಿ ಕಳ್ಳತನ ಆಗ್ಬಿಟ್ಟಿದೆ. ನಮಗೆ 3-4 ಜನರ ಮೇಲೆ ಅನುಮಾನ ಇದೆ, ಇವ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಹುಡುಕಿ ಕೊಡ್ರಿ ಅಂತ ಅವರಿಗೆ ಮನವಿ ಮಾಡಕ್ ಹೋಗ್ತಾರೆ. ಆದ್ರೆ ಈ PSI ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ನೋಡ್ರಿ ನೀವು ಈ ತರ 5.5 ತೊಲೆ ಆಗಿದೆ ಅಷ್ಟಾಗಿದೆ ಅಂತ ಹೇಳ್ತಾರೆ. ನನ್ನ ವ್ಯಕ್ತಿಗತ ಬರೋದಿಲ್ಲ. ನೀವು ಅಷ್ಟು ಕಂಪ್ಲೇಂಟ್ ಕೊಟ್ರೆ ನೀವು ಹೋಗಿ CPI ಸರ್ ಹತ್ರ ಕೊಟ್ಬಿಡ್ರಿ, ಅದನ್ನ ತನಿಖೆ ಮಾಡಕ್ ಆಗೋದಿಲ್ಲ. ನೀವು 3 ತೊಲೆ ಬಂಗಾರ ಅಂತ ಹಾಕಿ ಕೊಡ್ಬೇಕು ಅಷ್ಟೇ, ಅಂದ್ರೆ ಮಾತ್ರ ನಾನು ತನಿಖೆ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಹೇಳ್ತಾರೆ. ಮತ್ತು ಅವ್ರು ಅದಾಗ್ಲೇನೆ ಅದೇ ಗ್ರಾಮದಲ್ಲಿರುವಂತಹ 3 ಜನರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ತನಿಖೆ ಮಾಡ್ರಿ ಅಂದ್ರು ಕೂಡ ಅದನ್ನ ಇವರು ಆಯ್ತು ಅದನ್ನೆಲ್ಲವನ್ನು ಮಾಡೋಣ, ನಾನು ಹೇಳದಂತೆ ಕಂಪ್ಲೇಂಟ್ ಕೊಡ್ಬೇಕು ನೀವು ಅಂತ ಹೇಳಿ ಒಂದು ರೀತಿಯಾಗಿ ಗುಡಾಫಿಯಾಗಿ ಮಾತನಾಡುವಂಥದ್ದಾಗಿರ್ಬೋದು, ಅವರಿಗೆ ಅಸಡ್ಡೆಯಿಂದ ನಡೆದುಕೊಳ್ಳುವಂಥದ್ದು ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಆ ಒಂದು ಆಡಿಯೋದಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರುವಂತದ್ದಿದೆ. ಏನಂದ್ರೆ ಒಬ್ಬ ವ್ಯಕ್ತಿ ನೋಡಿ ಮೇಡಮ್ ನಂದು ಏನು ತಪ್ಪಿಲ್ಲ, ಅದರಲ್ಲಿ ಏನಾದ್ರು ಮಾಡಿ ನಮ್ಮನ್ನ ಬಚಾವ್ ಮಾಡ್ರಿ ಅಂತ ಕೇಳ್ಕೊಳ್ತಾರೆ. ಇವರು ನೋಡ್ರಿ ಅದು ಬಚಾವ್ ಮಾಡ್ತೀನಿ, ನೀವು 5,000 10,000 ಕೊಟ್ರೆ ಎಲ್ಲ ಆಗೋದಿಲ್ಲ, ನಾ ಏನ್ ಹೇಳ್ತೀನಿ ಅಷ್ಟು ಕೊಟ್ಬಿಡ್ರಿ, ಅದನ್ನ ಬೇಕಾದ್ರೆ B ರಿಪೋರ್ಟ್ ಹಾಕಿ ಕೊಟ್ಬಿಡ್ತೀನಿ ಅಂತ ಹೇಳಿ ಇವ್ರು ಹೇಳಿದ್ದಾರೆ ಅನ್ನುವಂಥದ್ದನ್ನ ಆರೋಪ ಇದರಲ್ಲಿದೆ. ಆದ್ರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು, ಅದರಲ್ಲಿರುವಂತಹ ಸತ್ಯಾಂಶ ಹೊರಗಡೆ ಬರಬೇಕು. ಅದೇನಾಯ್ತಂದ್ರೆ 3 ಮೇಲ್ಗೊಂಡ 2 ಚೈನ್ ರೀ, 3 ಗುಂಡ ನಮಗ ಬಂದು ಹೇಳಿದ್ರು. ಒಂದು ಹಿನಸ್ ಕೇಸ್ ಆಗತ್ತೆ, ಕೇಸ್ ಆಗ CPI ಸರಿಗೆ ಹೋಗುತ್ತೆ. ನಾನು ಹೇಳಿ ನಾನು ನಿನ್ನ CPI ಸರಿಗೆ ಹೋದ್ರೆ ಅವ್ರು ಕೇಸ್ ಮಾಡಂಗಿಲ್ಲ, ಅವರು ಅಲ್ಲಿ ಇರ್ತಾರ. ಅವ್ರು ಮಾಡ್ಲಾರ್ಕ ಇನ್ವೆಸ್ಟಿಗೇಷನ್ ನೀ ಮಾಡಂತ ಹೇಳ್ತಾರೆ. ನನಗೆ ಈಗ ನಾನು ಮಾಡ್ಬೇಕು, ನಮ್ಮ ಲಿಮಿಟ್ ಸೆಟ್ ಇರ್ತೈತಿ, ಅಟ್ರೊಳಗೆ ಕೇಸ್ ತಗೊಂಡು ಮಾಡೋದಿರ್ತೈತಿ. ಅದು ಟ್ರೇಸ್ ಆತಂದ್ರೆ ಆ ಮನುಷ್ಯ ಏನು ಓದಿರ್ತಾರ ಅದನ್ನ ಹೇಳಬೇಕು. ನೀವು ಕೊಟ್ಟಾಟ ಏಟ್ ಹೇಳ್ತಾನ, ಈಗ 1 ಹೋದ್ರು ಹೇಳ್ಬೇಕು, 2 ಹೋದ್ರು ಹೇಳ್ಬೇಕು, ತಗೊಂಡು ಓದಿದ್ದು ಹೇಳ್ಬೇಕು. ಅವ ಏನ್ ಕೊಟ್ಟಿರ್ತಾನ ಅದ ಇಟ್ ಕೊಟ್ಟಾನಂತ ನಾವು ಹೇಳ್ಬೇಕು. ನೀವು 10 ಬರ್ಸಿದ್ರು ನಾವು ಅವ ಏಟ್ ಕೊಟ್ಟಾನ ಅಂತ ಹೇಳ್ಬೇಕ. ನೀ 20 ತೊಲಿ ಬರ್ಸಿದ್ರು ಅವ 1/2 ತೊಲಿ ಬಂಗಾರ ಅಟ್ಟ ಓದಿದ್ರಿ ಅಂದ್ರೆ ನಾ 1/2 ತೊಲಿ ಬಂಗಾರ ಅಟ್ಟ ಕೊಡ್ಬೇಕು. ಅವ್ನ ಕಡೆ 20 ತೊಲಿ ನಾವು ಏನು ಮಾಡಕ್ಕಾಗಲ್ಲ. ನಾವೇನ್ ಹೇಳ್ತೇವಿ, ಅವ್ರನ್ನ ನಾವು ವಿಚಾರ ಮಾಡಿದಾಗ ಏನ್ ಬರ್ತೈತೆ ಅದನ್ನ ಮುಟ್ಟಿಸ್ತೇವಿ. ಈಗ ನಾನು ಇನ್ವೆಸ್ಟಿಗೇಷನ್ ಅಂದ್ರೆ ನಾನು 1,50,000 ಒಳಗಂದ್ರೆ ಹಳೆ ಬಂಗಾರದ್ದು ರೇಟ್ ಹಾಕಿ 3.5 ತೊಲಿ ತಕ ಮಾಡ್ಕೊಳೋಣ. ನೆಕ್ಸ್ಟ್ ಏನೈತಿ ಬೆಳಿ ಸಾಮಾನು ಹಾಕೋಣ, ಮುಂದೆ ಕೇಸ್ ಮಾಡ್ಕೊಳ್ಳೋಣ, ಇನ್ವೆಸ್ಟಿಗೇಷನ್ ತಂದೆ ಅದು ಏನು ಬರ್ತೈತೆ ಮಾಡೋಣ ಅಂತ ನಾ ಅಂದೆ. ಈಗ ಅದ್ರ ಬಗ್ಗೆ ಭರವಸೆ ಇಲ್ಲ ಅಂದ್ರೆ ನೀವೇನು ಕೊಡ್ತೀರಿ ಕೊಡಿ, ನಂದು ಏನು ಅಭ್ಯಂತರ ಇಲ್ಲ, ನಾ ಮಾಡೋಕ್ಕಾಗಲ್ಲ, ನಂದು ಅದು ಇನ್ವೆಸ್ಟಿಗೇಷನ್. ನಾವು ಮತ್ತೆ FR ಇಷ್ಟು ಬಸ್ರಿ ಇಷ್ಟ ಕೇಳ್ತೀರಿ ಅಂತ ನೀವು ನಮಗೆ
ಓಕೆ ನೀವು ನೀವು ಹಂಗಂತಾರಂತೀರಿ. ಇನ್ ಕೇಸ್ FIR ನೀವು ಈಗ ನಾ ಬರ್ಸಿದ 5 ತೊಲಿ ಬರ್ಸಿದೆ ಅಂತ ತಿಳ್ಕೊ. ನಾನು ಅಷ್ಟು ತೊಲಿಲ್ರಿ ಮೇಡಮ್, ನಾ 2 ತೊಲಿ ಓದಿನ್ರಿ ಅಂದ್ರ ಮುಂದಿನ 3 ತೊಲಿ ಯಾರು ಹಾಕ್ಬೇಕು? ಅದೇ 2 ತೊಲಿನ ನಾ ಕೊಡ್ಬೇಕಲ್ಲ. ಆಯ್ತು, ನೀವೇನ್ ಹೋಗಿರ್ತಲ್ಲ ಅದನ್ನ ಕೊಡಿ, ನಾ FIR ಮಾಡ್ಕೊತೀನಿ. ನಮ್ಮನ್ನೇನ ನಾವು ಸಿಕ್ಕ ನಿಮ್ಗೆ ಕರಿತೇವೆ, ಅಲ್ಲಿ ತನಕ ವೇಟ್ ಮಾಡಿ. ಏನಾಯ್ತು? ಅಲ್ಲ ನಿಯತ್ತಾಗಿ ಬರ್ಮಟ್ಟೆ ಕರೆ ಬರ್ಮಟ್ಟೆ ನಾವು ಅದನ್ನ ಕೇಳಲ್ಲ. ನಾವು ಪದೇ ಸಿಕ್ತೇವೆ ನಾವು ಸಿಕ್ಕೈತೆ ನಾವಾಗ ನಿಮಗೆ ಕಾಳ ಸಿಕ್ಕಾಣ ಹಿಂಗ್ ಬಂದಾಗ ಮಾಡಕ. ಈಗ ನಮ್ದು ಇಷ್ಟೇ, ನೀವು 3.5 ತೊಲಿ ಹಾಕಿ ಕೊಡ್ತಿರೋ, ನಿಮ್ಗೆ ಇದ್ದಿದ್ದು ಈಗ ಏನೈತಲ್ಲ ನೀವು ಹೇಳತ್ತಿರ ಅದನ್ನ ಮಾಡ್ತಿರೋ. ಇದನ್ನ ಮಾಡಿದ್ರೆ ನಾನು ಮಾಡೋಕ್ಕಾಗಲ್ಲ, CPI ಸರ್ ಮಾಡ್ತಾರಲ್ಲ. ಇನ್ನೊಂದ್ಸಗತ್ತ CPI ಸರ್ ಇನ್ವೆಸ್ಟಿಗೇಷನ್ ಐತಿ, FIR ಹಾಕಿ ಕೊಟ್ಬಿಡೋದು ಮಾಡಿ. ಬಂದ್ಬಿಟ್ಟು ನಮ್ಮನ್ನ ಮೇಡಮ್ ರೀ ಅಂತಕ್ಕದಲ್ಲ ಮಾಡ್ತಾರ. ಮಾಡಿದ್ರೆ ಅದೇನು ಕಾಳ ಸಿಕ್ಕ ನಿಮ್ಗೆ ಹೇಳ್ತಾರ, ಕರೀತಾರ, ಅದೇನು ಇನ್ವೆಸ್ಟಿಗೇಷನ್ ಐತಿ ಮಾಡ್ತಾರೆ. ಮಾತಾಡ್ತೀನಿ ಅವ್ರ ಏನೈತೆ ಅದನ್ನ ಹಾಕಿಸ್. ಆದ್ರೆ ಇಂತಹ ಒಂದು ಆಡಿಯೋಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಇಲ್ಲಿರ್ತಕ್ಕಂತಹ PSI ಅವರ ಮನಸ್ಥಿತಿ ಹೇಗಿತ್ತು, ಅವರು ಸಾರ್ವಜನಿಕರ ಜೊತೆಗೆ ಹೇಗೆ ನಡ್ಕೊಳ್ತಾ ಇದ್ರು ಅನ್ನೋದನ್ನ ತೋರಿಸುತ್ತೆ. ಈಗ ಈ ಪೊಲೀಸ್ ಇಲಾಖೆ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು, ಇದು ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ 2ನೇ ಘಟನೆ, ಈ ರೀತಿಯಾಗಿ ವರ್ಗಾವಣೆ ಆದಂತ ಸಂದರ್ಭದಲ್ಲಿ ಮತ್ತು ಅವರು ಲೋಕಾಯುಕ್ತಕ್ಕೆ ಬಲಕ್ಕೆ ಬಿದ್ದಂತ ಸಂದರ್ಭದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿರುವಂತದ್ದು. ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ತಮ್ಮ ಕುಟುಂಬದ ಸಮಯವನ್ನೇ ಬದಿಗಿಟ್ಟು, ತಮ್ಮ ಕುಟುಂಬದವರ ರಕ್ಷಣೆಯನ್ನೇ ಬದಿಗಿಟ್ಟು ಸಾರ್ವಜನಿಕರಿಗಾಗಿ ಸಾಕಷ್ಟು ಶ್ರಮ ವಹಿಸುವಂತದ್ದು ನಾವು ನೋಡಿದೀವಿ. ಅಂತಹ ಅಧಿಕಾರಿಗಳ ಬಗ್ಗೆ ಸಾರ್ವಜನಿಕರು ಕೂಡ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಕಣ್ಣೀರನ್ನ ಇಟ್ಟಿರುವಂತದ್ದನ್ನು ಕೂಡ ನಾವು ನೋಡಿದೀವಿ. ಯಾಕಂತಂದ್ರೆ ಇವತ್ತು ಪ್ರತಿಯೊಬ್ಬ ನಾಗರಿಕರು ನಿಶ್ಚಿಂತೆಯಿಂದ ಬದುಕಬೇಕಂತಂದ್ರೆ ಅದಕ್ಕೆ ಪೊಲೀಸರೇ ಮೂಲ ಕಾರಣ. ಅಲ್ಲಿರುವಂತಹ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ತಮ್ಮ ಮನೆ ಮಠಗಳನ್ನ ಬಿಟ್ಟು ಸಾರ್ವಜನಿಕರ ರಕ್ಷಣೆಗಾಗಿ ಅವ್ರು ನಿಂತಿರೋದ್ರಿಂದಾಗಿನೇ ಪ್ರತಿಯೊಬ್ಬರು ಇವತ್ತು ನಿಟ್ಟುಸಿರು ಬಿಟ್ಟು ಆರಾಮಾಗಿ ಅವ್ರ ಜೀವನವನ್ನ ಕಳೀತಾ ಇದ್ದಾರೆ. ಇಂತಹ ಒಂದು ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಒಂದು ಪೊಲೀಸ್ ಇಲಾಖೆಯಲ್ಲಿ ಕೆಲವೊಬ್ಬರು ಅಧಿಕಾರಿಗಳು ಈ ರೀತಿಯಾಗಿ ನಡೆದುಕೊಳ್ಳೋದ್ರಿಂದಾಗಿ ಸಾಕಷ್ಟು ಟೀಕೆಗಳು ಇಲಾಖೆ ವಿರುದ್ಧ ಕೇಳಿ ಬರ್ತವೆ, ಮುಜುಗರ ಕೂಡ ಉಂಟಾಗುತ್ತೆ. ಜ್ಯೋತಿ ವಾಲಿಕರ್ ಅವರು, ಯಾಕಂದ್ರೆ ಇವತ್ತೇನು ವರ್ಗಾವಣೆ ಆಗಿದಾರಲ್ಲ, ಇವ್ರ ಮ್ಯಾಗ ಅಲಿಗೇಷನ್ ಈಗಾಗಲೇ ಅವ್ರ ಬಗ್ಗೆ ಅವ್ರು ಏನ್ ಹಿಂದೆ ಮಾತಾಡಿದಂತ ಆಡಿಯೋಗಳೆಲ್ಲ ವೈರಲ್ ಆಗತ್ತಾವ. ಅಲ್ರಿ, ಇವರು ಕಳ್ಳರಿಗೆ ಇವ್ರು ಸಹಕಾರ ಮಾಡೋ ರೀತಿಯಲ್ಲಿ PSI ವರ್ತನೆ ಮಾಡ್ತಾರ. ಅವ್ರ 5 ತೊಲಿ ಬಂಗಾರ ತುಡುಗಾಗಿತ್ತು, ಅವ್ರಂದ್ರ ಇಲ್ಲ 3 ತೊಲಿ ಅಂತ. ಹಂಗಾರ ಇವ್ರು 3 ತೊಲಿ ಅಂತ ಇವ್ರು ಹೆಂಗ್ ಹೇಳ್ತಾರೆ ಅದನ್ನ? ಅದಕ್ಕೆ ನಾನೇನ್ ಹೇಳಕತ್ತೀನಿ, ಇದು ಬಹುದಿನಗಳಾಗ್ತದ. ಕೂಡಲೇ ಸಿದ್ಧಾರ್ಥ ಗೋಯಲ್ ಅವ್ರಿಗೆ ನಾವು ವಿನಂತಿ ಮಾಡಕತ್ತೀನಿ, ನೀವು ಅವ್ರ ಮೇಲೆ ಇಲಾಖೆ ತನಿಖೆ ಆಗ್ಬೇಕದ. ಅಲ್ರಿ, ಅಲ್ಲಿ ಸ್ಥಳೀಯವಾಗಿ ಕಂಪ್ಲೇಂಟ್ ಏನ್ ಕೊಡ್ತಾರ ಅದನ್ನ ಬರ್ಕೋಬೇಕು. ಮುಂದೆ ತನಿಖೆ ಮಾಡ್ಲಿ, ಇವ್ರ ತನಿಖೆ ಒಳಗೆ ಏನ್ ಬರ್ತೈತಿ ಅದನ್ನ ಹಾಕ್ಲಿ. ಮತ್ ಇವ್ರಿಗೆ ಕಂಪ್ಲೇಂಟ್ ಕೊಡಾಕ್ ಬಂದವ್ರು ಇವರೇ ಸಲಹೆ ಕೊಡ್ತಾರಂದ್ರ ಹಂಗ ತುಡುಗ್ ಮಾಡ್ಯಾರ, ಇವ್ರಿಗೆ ಹೇಳೇ ತುಡುಗ್ ಮಾಡ್ಯಾರ ಏನಂಗಾರ? ಅಲ್ಲಿ 5 ತೊಲಿ ಬಂಗಾರ ಅಂತೇಳಿ ಅವ್ರು ಹೇಳ್ತಾರ ಕಂಪ್ಲೇಂಟ್ ದೂರದಾರ. ಇವ್ರು ಇಲ್ಲ 3 ತೊಲಿ ಅಂತ ಇವ್ರು ಅಂತಾರ. ಇಲ್ಲ ನೀವು ಹೆಂಗ್ ಕೊಡ್ತೀರಿ ಕೊಡ್ರಿ, ನಾನು ಹಿಂಗ ಬರ್ಕೊಳ್ಳೋದಂತ ಕಂಪ್ಲೇಂಟ್ ನೋಡ್ರಿ. ದೂರದಾರ ಏನ್ ಕಂಪ್ಲೇಂಟ್ ಕೊಡ್ತಾರ ಅದನ್ನ ಬರ್ಕೋಬೇಕ. ನೀವು ನಿಮ್ಗೆ ಅನುಕೂಲ ಬಂದಂದ್ರ ತುಡುಗು ಮಾಡಕ್ ಹಚ್ಚಿದಾರ ಇವ್ರ ಮೇಡಮ್ ಅವರು ಅಂತ ಅನಿಸ್ತದ ನನಗೆ. PSI ಈ ವಾಲಿಕಾರ್ ಮೇಡಮ್, ನೀವು ಯಾವುದೇ ಕಾರಣಕ್ಕೂ ಕಲಾದಿಗೆ ಪೊಲೀಸ್ ಸ್ಟೇಷನ್ಕ್, ನಾನು ಕೂಡ ಅದೇ ಮತಕ್ಷೇತ್ರದವನಿ, ಯಾವುದೇ ಕಾರಣಕ್ಕೂ ಅಲ್ಲಿ ಚಾರ್ಜ್ ಕೊಡಬಾರ್ದು ಅಂತೇಳಿ ನಾನು ಸಿದ್ಧಾರ್ಥ ಗೋಯಲ್ ಅವ್ರಿಗೆ ನಾವು ವಿನಂತಿ ಮಾಡಕತ್ತೀನಿ ನಾನು. ಯಾಕಂದ್ರೆ ಇವ್ರ ಹೆಸರು ಸರಿ ಇಲ್ಲ, ಈ ಅಮ್ಮಂದ ಹೆಸರು ಸರಿ ಇಲ್ಲ. ಇವ್ರ ಮೇಲೆ ಕೂಡಲೇ ತನಿಖೆ ಆಗ್ಬೇಕು. ಏನು ಆಡಿಯೋಗಳ ಬಿಡುಗಡೆ ಆಗಿದಾವು, ಆ ಆಡಿಯೋಗಳನ್ನ ಪರಿಶೀಲನೆ ಮಾಡಿಕ್ಯಾರ ತನಿಖೆ ಆಗ್ಬೇಕಂತೇಳಿ ಲೋಕಾಯುಕ್ತಕ್ಕೂ ನಾನು ಆಗ್ರಹ ಮಾಡಕತ್ತೇನೆ. ನಾನು ಇಂತಹ ಒಂದು ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಇಂತಹ ಒಂದು ಬೆಳವಣಿಗೆಗಳು ನಡೆದಂತ ಸಂದರ್ಭದಲ್ಲಿ ಪೊಲೀಸರ ಇಡೀ ಇಲಾಖೆಗೆ ಒಂದು ರೀತಿಯಾಗಿದ್ದು ಕಪ್ಪು ಚುಕ್ಕಿಯಾಗಿ ಪರಿಣಮಿಸ್ತದೆ. ಸರ್ಕಾರ ಮತ್ತು ಇಲಾಖೆ ಇಂತಹ ಒಂದು ಅಧಿಕಾರಿಗಳ ಬಗ್ಗೆ ಗಮನದಲ್ಲಿಟ್ಕೊಂಡು ಇಂತಹ ಒಂದು ಘಟನೆಗಳು ಮರುಕಳಿಸದಂತೆ, ಇವರ ವರ್ತನೆಗಳು ಸುಧಾರಿಸುವಂತೆ ಒಂದಿಷ್ಟು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.